ಇದು ಬಾಳೆಗೊನೆ ಇವತ್ತು ಕಟಾವ್ ಮಾಡಕ್ ಬಂದಿದ್ದಾರೆ ಅಣ್ಣ. ಇದು ಎಷ್ಟು ಕೆಜಿ ಬರ್ಬೋದು? ಒಂದು 23-24 ಕೆಜಿ ಬರ್ಬೋದು. 23 24 ಕೆಜಿ ಒಂದು ಗೊನೆ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಇವತ್ತು ಇದು ಕಟಾವ್ ಮಾಡಿ ನಿಮ್ಗೆ ವೇಟ್ ಮಾಡಿನೇ ತೋರಿಸ್ತೀವಿ. ಇದ್ರ ಜೊತೆ ಬಾಸ್ ಕೊಡ್ಕೊಂತಾನೆ ಬಂದಿದ್ದೀವಿ ಸರ್. ಫರ್ಟಿಲೈಸರ್ ವಿತ್ ಬಾಸ್ ಎನಿ ಟೈಮ್ ಫಾರ್ 7 ಮಂತ್ಸ್. ಲಾಸ್ಟ್ 4 ಮಂತ್ಸ್ ಇಂದ ಬಾಫ್ ಒಂದು ಆಡ್ ಮಾಡಿದ್ವಿ. ಬಾಸ್ ತೆಗೆದು 9-24-24 ಒಂದ್ 2 ಚೀಲ ಅಮೋನಿಯಂ ಸಲ್ಫೇಟ್, 1 ಚೀಲ ಯೂರಿಯಾ ಮತ್ತು 4 ಲೀಟರ್ ಬಾಫ್ ಹಾಕಿದ್ವಿ. ಟ್ರೈಕೋಡರ್ಮಾ, ಸುಡಾಮೋನಾಸ್. ವೀಕೆಂಡ್ ನಲ್ಲಿ ಬಂದು ಈ ಟೈಪ್ ಮ್ಯಾನೇಜ್ಮೆಂಟ್ ಮಾಡೋದು ಅಂದ್ರೆ ಅದೇನು ಈಸಿ ಅಲ್ಲ. ಸೊ ನಿಮ್ಮ ಮಾರ್ಗದರ್ಶನ ಗೈಡೆನ್ಸ್ ಏನಿದೆ ನಾನು ಜಸ್ಟ್ ಅವ್ರಿಗೆ ಪಾಸನ್ ಮಾಡೋದು. ಇಯರ್ಗೆ ನಾನು ಒಂದು 100 ಕ್ವಿಂಟಲ್ ಅಡಿಕೆ ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್. ಈಗ 3 ವರ್ಷ 9 ತಿಂಗಳ ಆಯ್ತು. ಈಗ ಆಲ್ರೆಡಿ ಹೊಂಬಾಳೆಗಳು ಇದರಲ್ಲೇ ಕಾಣ್ತಾ ಇದೆ. 2520 ಗಿಡ ಗರ್ಭ ಧರಿಸೋದು. ಟೋಟಲ್ 2520 ಗಿಡ ಆಲ್ರೆಡಿ ಗರ್ಭ ಧರಿಸಿದೆ. ಯಾಕಂದ್ರೆ ಎಲ್ಲಾನು ಮಾಡಲ್ಲ, ಯಾವ್ದೋ ಒಂದ್ ಮಾಡ್ತಾರ ಅದರಲ್ಲೇ ಕಂಪ್ಲೀಟ್ ಅನ್ಕೊಂತಾರೆ. ನಾವಂತೂ ಆಲ್ಮೋಸ್ಟ್ 2.5 ವರ್ಷ ಮೇಲೆ ಆಯ್ತು ನಿಮ್ ಜೊತೆ ಟ್ರಾವೆಲ್ ಮಾಡಿ. ನಮ್ಗೆ ಯಾವ ದಿನನೂ ನಮ್ಗೇನು ಆತರ ರಾಂಗ್ ಅನ್ಸ್ಲಿಲ್ಲ. ಇದು ಮಿರಾಕಲ್ ರಿಸಲ್ಟ್. ಇದು ಈಗ ಏನ್ ನೋಡ್ತಾ ಇದೀರಿ, ಅಡಿಕೆ ಪ್ಲಾಂಟ್ ಇದು 3 ವರ್ಷ 9 ತಿಂಗಳು ಪ್ಲಾಂಟ್ ಇದು. ಈಗ ಆಲ್ರೆಡಿ ನೋಡ್ಬೋದು ನೀವು, ಆಲ್ರೆಡಿ ಒಂದು ಕಾಯಿ ಸೆಟ್ ಆಗ್ತಾ ಇದೆ. ಈ ಕಡೆ ಭಾಗದಲ್ಲಿ ಒಂದು ಹೊಂಬಾಳೆನೂ ರೆಡಿ ಇದೆ ಓಪನ್ ಆಗಕ್ಕೆ. ಗರ್ಭ ಆಲ್ರೆಡಿ ಇನ್ನೂ 2ರಿಂದ 3 ಗರ್ಭನೂ ಇದೆ. ಈ ಪ್ಲಾಂಟ್ ಟೋಟಲ್ ಇಲ್ಲಿಗೆ 3 ವರ್ಷ 9 ತಿಂಗಳು ಪ್ಲಾಂಟ್. ಹೌದು, ಈ ಮಟ್ಟದ ಬೆಳೆ ಇದುವರೆಗೆಲ್ಲೂ ನೋಡಿಲ್ಲ. ನಮ್ ಸಚಿನ್ ಸರ್ ಮಾರ್ಗದರ್ಶನದಲ್ಲಿ ಈ ತರದ ಬೆಳೆ ಕಂಡಿದೀವಿ. ಇವಾಗ ಈ ಗೊನೆ ನಾವು ಸುತ್ತಮುತ್ತ ನಾವು ಮಲೆಬೆನ್ನೂರು ಬೌಂಡ್ರಿ ಒಳಗ ಈ ಸೈಜ್ ಗೊನೆ ನಾವೆಲ್ಲಿ ನೋಡಿಲ್ಲ. ನೋಡಿದ ಹೊರಗಡೆ ಬೆಳೆದಿರ್ಬೋದು. ಈ ಬೌಂಡ್ರಿ ಒಳಗ ನಾವು ಕಡಿದ್ರ ಬೌಂಡ್ರಿ ಒಳಗ ಕಳೆದ 20 ಕೆಜಿ 22 ಕೆಜಿ ಮಟ್ಟ ಕಡಿದವೆ. ಇದೇ ಎಷ್ಟು 25-26 ಕೆಜಿ ಇದೆ ಎಷ್ಟು ನಾನು ನೋಡ್ತಿರೋದು. ಇಲ್ಲಿ ನೋಡಿ, ಇವತ್ತಿಂದ ಕಟಾವ್ ಮಾಡಿದರೆ ಒಂದು ಗೊನೆ ಮ್ಯಾಕ್ಸಿಮಮ್ ನಮ್ ನಿರೀಕ್ಷೆ ಇತ್ತು 19-20 ಕೆಜಿ ಆಗಿತ್ತು. ಕಟಾವ್ ಮಾಡಿದ ಮೇಲೆ ಒಂದು ಗೊನೆ 24 ಒಂದ್ ಬಂದಿದೆ, ಒಂದು 26 ಕೆಜಿ ಗೊನೆ ಬಂದಿದೆ. ಈ ತರ ಇಟ್ಟಿದಾರಲ್ಲ, ಒಂದೇ ಮರಿ ಬಿಟ್ಕೊಂಡು ಒಂದೇ ಗಿಡ ಇರೋದ್ರಿಂದ ನಿಮ್ಮ ಬಾಳೆಗೊನೆ ಎಲ್ಲ ಚೆನ್ನಾಗಿ ತೂಕ ಬರ್ತದೆ. ಸೊ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಾವು ತೋಟ ಮಾಡಬೇಕು ಅಂತ ಹೇಳಿ. ಯಾರೋ IT ದಲ್ಲಿ ಇರಲಿ, ಯಾರು ಡಾಕ್ಟರ್ ಸೆಕ್ಟರ್ ಇರಲಿ ಅಥವಾ ಟೀಚರ್ಸ್ ಇರಲಿ, ಎಲ್ಲರಿಗೂ ಮಾಡ್ಬೇಕಂತ ಆಸೆ ಇರುತ್ತೆ. ಬಟ್ ಅದನ್ನ ಯಾವ ತರ ಮಾಡ್ಬೇಕಂತ ಮಾಹಿತಿ ಇದೆಲ್ಲ ಅದು ಸಿಗಲ್ಲ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಇವರೆಲ್ಲರೂ ಅದನ್ನ ಕೊಡ್ಬೇಕನ್ನೋ ಉದ್ದೇಶದಿಂದಾನೇ ಇದನ್ನ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ರಮೇಶ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್. ನಮ್ಮ ಕಿರಣ್ ಕಂಪ್ನಿ ಸಚಿನ್ ಸಾರ್ ಅಂತಂದಿದ್ರು ಸರ್. ಅವರು ಸ್ವಲ್ಪ ಇಲ್ಲೆಲ್ಲ ನಮ್ಮ ಅಡಿಕೆಗೆಲ್ಲ ಮಾರ್ಗದರ್ಶನ ಮಾಡ್ತಿದ್ರು. ಓಕೆ. ಇದನ್ನು ಬಾಳೆನು ಸ್ವಲ್ಪ ಬೇರೆ ಕಡೆ ತೋರ್ಸಿದ್ರು ನಮ್ಗೆ ಕರ್ಕೊಂಡ್ ಹೋಗಿ. ಈ ತರ ಈಗ ಅದನ್ನು ಸ್ವಲ್ಪ ಮಾಡಿದ್ರೆ ನಿಮ್ಗೆ ಸದ್ಯ ಅದು ಒಂದ್ ಸ್ವಲ್ಪ ಈಗ ಅನುಕೂಲ ಆಗ್ಬೋದಲ್ಲ ಅಂದ್ರು. ನಾವು ಅವ್ರು ನೋಡಿ ಮಾಡಿದೀವಿ ಸರ್. ನಮಸ್ತೆ ರಮೇಶ್. ಇದೀಗ ನಿಮ್ಮ ಅಡಿಕೆ ತೋಟ ಎಷ್ಟು ವರ್ಷದ್ದು ಸರ್? ಈಗ 3 ವರ್ಷ 9 ತಿಂಗಳಾಗಿದೆ ಸರ್. ಈಗ ಬರೋ ಫೆಬ್ರವರಿಗೆ 4 ವರ್ಷ ಆಗುತ್ತೆ. 4 ವರ್ಷ. ಟೋಟಲ್ ಪ್ಲಾಂಟ್ 3600 ಗಿಡ ಇದೆ. 3600 ಗಿಡ. ನಮ್ಮ ಈ ಕಿರಣ್ ಮಾರ್ಗದರ್ಶನ ನೀವು ಈ ಅಡಿಕೆ ತೋಟಕ್ಕೆ ಯಾವಾಗ ಪ್ರಾರಂಭ? ಆಲ್ಮೋಸ್ಟ್ 2.5 ವರ್ಷ ಆಯ್ತು ನಾವು ನಿಮ್ಮ ಜೊತೆ ಸಂಪರ್ಕ ಬಂದ ಮೇಲಿಂದ 2 ವರ್ಷ ಮೇಲೆ ಆಯ್ತು ಸರ್. ಓಕೆ. ನಾವು ಇವತ್ತೇನು ಇಲ್ಲಿ ಬಾಳೆ ವಿಚಾರವಾಗಿ ಅಂದ್ರೆ ನಿಮ್ಮ ತೋಟದಲ್ಲಿ ಏನೋ ನಾವು ಬಾಳೆ ಪ್ಲಾಂಟಿಂಗ್ ಮಾಡಿ ಎಷ್ಟು ತಿಂಗಳಾಯ್ತು? ಈಗ 11ನೇ ತಿಂಗಳು ರನ್ನಿಂಗ್ ಇದೆ ಸರ್. ಹೋದ ವರ್ಷ 2024ನಲ್ಲಿ ನವೆಂಬರ್ 24-26 ಮಾಡಿದ್ವಿ ಸರ್. ನವೆಂಬರ್ 24 ಅಲ್ಲಿಂದ ಇಲ್ಲಿಗೆ 11 ತಿಂಗಳ ಕಂಪ್ಲೀಟ್ ಆಗಿ. ನೀವು ಟೋಟಲಿ ಈಗೇನು ಈ ಬಾಳೆ ಪ್ರಾಕ್ಟೀಸ್ ಹೆಂಗಿತ್ತು ನಿಮ್ಗೆ? ಬಾಳೆ ಇದು ಆಕ್ಚುಲಿ ನೀವು ಲಾಸ್ಟ್ ಇಯರ್ ಬಂದಾಗ ಅಕ್ಟೋಬರ್ ಟೈಮಲ್ಲಿ ಬಂದಾಗ ಟಂಚಲ್ಲೇ ಮಾಡಿದ್ವಲ್ಲ ಸರ್. ಆಮೇಲೆ ನೀವು ಬಂದು ಸ್ವಲ್ಪ ಬಾಳೆ ಹಾಕೋಣ, ಸ್ವಲ್ಪ ಅಡಿಕೆಗೆ ಏನಾದ್ರು ನಮಗೆ ಲಾಭ ಆಯ್ತು ಅಂದ್ರೆ ಅಡಿಕೆಗೆ ಇನ್ವೆಸ್ಟ್ ಮಾಡಕ್ ಬರುತ್ತೆ ಅಂತೇಳಿ ಆ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ವಿ ಸರ್. ನಮಗೆ ಮುಂಚೆ ಏನೋ ಜಾಸ್ತಿ ಯೋಚನೆ ಇದ್ದಿಲ್ಲ. ಜಸ್ಟ್ ನಮಗೂ ಬಾಳೆ ಫಸ್ಟ್ ಟೈಮ್ ಮಾಡಿರೋದು ಸರ್. ನಾವೇನು 10 ವರ್ಷ 20 ವರ್ಷದಿಂದ ಮಾಡಿದ್ವಿ. ಸೊ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ರೆ ನಾವು ಕುಮದ್ವತಿ ನಿಮ್ಗೆ ರೆಫರ್ ಮಾಡಿದ್ರಲ್ಲ ಸರ್, ಅಲ್ಲಿಂದ ಅದಾದ್ಮೇಲಿಂದ ಸ್ಟಾರ್ಟಿಂಗ್ ಡೆಲಿವರಿ ಕೊಟ್ಟ ಮೇಲೆ ನಮ್ದು ಕೇರನ್ ಪ್ರಾಡಕ್ಟ್ಸ್, ಬಾಸ್ ಮತ್ತೆ ಲ್ಯಾಮಿನ್ ಸ್ಟಿಕ್ ಅನ್ನು ಸ್ಪ್ರೇ ಮಾಡಿದ್ವಿ. ಅದಾದ್ಮೇಲೆ ಪ್ಲಾಂಟೇಶನ್ಗೆ ಎಲ್ಲ ವಾಟರ್ ಡ್ರಿಪ್ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಅದಾದ್ಮೇಲೆ ಪ್ಲಾಂಟೇಶನ್ಗೆ 1 kg ಕಾಂಪೋಸ್ಟ್ ಗೊಬ್ಬರ ಹಾಕಿ ಪ್ಲಾಂಟ್ ಮಾಡಿದ್ವಿ. ಸೊ ಅದಾದ್ಮೇಲಿಂದ ಇಮಿಡಿಯೇಟ್ ಆಗಿ ಒಂದು 3 ಮಂತ್ಸ್ ಬಾಸ್ ರ್ಯಾಪಿಡ್ ಅನ್ನು ಸ್ಟಿಕ್ ಅನ್ನು ಸ್ಪ್ರೇ ಮಾಡ್ಕೊಂತ ಬಂದಿದ್ವಿ. ಸೊ ನವೆಂಬರ್ ತಿಂಗಳಲ್ಲಿ ನಾವು ಸಾಯಿಲ್ ಟೆಸ್ಟ್ ಮಾಡಿಸಿದ್ವಿ ಲಾಸ್ಟ್ ಇಯರ್.
ಸೊ ಅದ್ರ ಮೇಲೆ ಬೇಸ್ಡ್ ಆನ್ ದಟ್ ನಾವು ಫರ್ಟಿಲೈಸರ್ ಏನಾದ್ರು ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಸರ್. ಸ್ಟಾರ್ಟಿಂಗು ಒಟ್ಟೆ ಟೋಟಲ್ ನಿಮ್ದು ಈ ಟ್ರಾವೆಲ್ ನಲ್ಲಿ ಫರ್ಟಿಲೈಸರ್ ಎಷ್ಟು ಬಾರಿ ಆಗಿರೋದು 11 ತಿಂಗಳಲ್ಲಿ? ಇದು ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಕೊಡ್ಕೊಂತ ಬಂದಿದೆ ಸರ್. ಪ್ರತಿ ತಿಂಗಳು ನಿಮ್ದು ಫರ್ಟಿಲೈಸರ್ ಇದೆ. ಒಂದು 150 ಗ್ರಾಮ್ಸ್ ಇಂದ ಹಿಡಿದು 200 ಗ್ರಾಮ್ಸ್ ವರೆಗೂ ಕೊಡ್ಕೊಂತ. ಈ ಕೇರನ್ ಪ್ರಾಡಕ್ಟ್ ಅನ್ನ ಯಾವ ಇಂಟರ್ವಲ್ ನಲ್ಲಿ ಇದು ಮಾಡಿದ್ರಿ? ಕೇರಂದು ಫರ್ಟಿಲೈಸರ್ ಜೊತೆ ಬಾಸ್ ಕೊಡ್ಕೊಂತಾನೆ ಬಂದಿದೆ ಸರ್. ಫರ್ಟಿಲೈಸರ್ ವಿತ್ ಬಾಸ್ ಎನಿ ಟೈಮ್ ಫಾರ್ 7 months. ಲಾಸ್ಟ್ 4 months ಇಂದ ಬಾಫ್ ಒಂದು ಆಡ್ ಮಾಡಿದ್ವಿ. ಬಾಸ್ ತೆಗೆದು ಅಂದ್ರೆ ಮೊದಲ ಪ್ರಾರಂಭದಲ್ಲಿ ಬಾಸ್ ಇತ್ತು, ಅನಂತರ ನಮಗೆ ಯಾವಾಗ ಕಾಣ್ತಾ ಅವಾಗಿಂದ ಬಾಫ್ ಸ್ಟಾರ್ಟ್ ಮಾಡಿದೀವಿ. ಸೊ ಸ್ಟಾರ್ಟಿಂಗ್ ಸಾಯಿಲ್ ಟೆಸ್ಟ್ ಆಧಾರಿತ 924 ಒಂದ್ 2 ಚೀಲ ಅಮೋನಿಯಂ ಸಲ್ಫೇಟ್, 1 ಚೀಲ ಯೂರಿಯಾ ಮತ್ತು 4 ಲೀಟರ್ ಬಾಫ್ ಹಾಕಿ. ಬಟ್ ಏನು ಟೆಸ್ಟೆಡ್ ಏನಿತ್ತು ಆ ಪ್ರಕಾರ ಸೇಮ್ ಅದ್ರಲ್ಲಿ ಫಸ್ಟ್ 3-4 months ಅದೇ ಇಂಟರ್ವ್ಯೂನಲ್ಲಿ ಕೊಟ್ಟಿದ್ವಿ ಸರ್, ಸೇಮ್ ಡೋಸ್. ಆಮೇಲೆ ಫೆಬ್ರವರಿನಲ್ಲಿ ಮತ್ತೆ ಸಾಯಿಲ್ ಟೆಸ್ಟ್ ಮಾಡಿಸಿದ್ವಿ. ಸೊ ಅಲ್ಲಿ ನಮಗೆ ಸ್ಟಾರ್ಟಿಂಗ್ ಇರೋದಕ್ಕೂ ಅವಾಗ ನೋಡ್ಕೊಂಡ್ರೆ ನೈಟ್ರೋಜನ್ ಶಾರ್ಟೇಜ್ ಇತ್ತು. ಸೊ ಇಮಿಡಿಯೇಟ್ ನೈಟ್ರೋಜನ್ ಶಾರ್ಟೇಜ್ ಬಹಳ ತೋರಿಸ್ತು. ಹಂಗಾಗಿ ಇಮಿಡಿಯೇಟ್ ಆಗಿ ನಿಮ್ ಗೈಡೆನ್ಸ್ ನಲ್ಲಿ ಒಂದು ಕ್ಯಾಲ್ಸಿಯಂ ನೈಟ್ರೇಟ್ ಸ್ಪ್ರೇ ಇಮಿಡಿಯೇಟ್ ಆಗಿ ವಿತಿನ್ ವೀಕ್ ನಲ್ಲಿ ಗ್ರಾನ್ಯೂಲ್ಸ್ ಕೊಟ್ಟಿದ್ವಿ. ಅದಾದ್ಮೇಲೆ 1 month ಸ್ವಲ್ಪ ಯೂರಿಯಾ, DAP ಇವೆಲ್ಲ ಸ್ವಲ್ಪ ನೈಟ್ರೋಜನ್ ಫಿಕ್ಸೇಷನ್ಗೆ ಮಾಡಿದ್ವಿ. ಅದೇ ಫೆಬ್ರವರಿನಲ್ಲಿ ಸಾಯಿಲ್ ಟೆಸ್ಟ್ ಮೇಲೆ ನಾವು CN ಎಲ್ಲ ಕೊಟ್ಟಿದ್ದೇವೆ ಆಯ್ತಾರೆ ಸರ್. ಅದಾದ್ಮೇಲೆ ಯೂರಿಯಾ, DAP ಎಲ್ಲ 1 ಡೋಸ್ ನೈಟ್ರೋಜನ್ ಫಿಕ್ಸ್ ಮಾಡಿದಂಗೆ ಆಯ್ತು ಕೊಟ್ಟು. ಅದಲ್ಲದೆ ಮತ್ತೆ ಇನ್ ಬಿಟ್ವೀನ್ ಪೋಷಕಾಂಶ ದ್ರವ್ಯ, ದಶದ್ರವ್ಯ, ಟ್ರೈಕೋಡರ್ಮಾ, ಸುಡಾಮನಸ್, WDC ಅದನ್ನ ಎಷ್ಟು ಇಂಟರ್ವಲ್ ನಲ್ಲಿ ಮಾಡಿದ್ರಿ? ಅದೊಂದು 3 months ಕೊಟ್ಟಿದ್ವಿ ಸರ್. ಎವ್ರಿ ಮಂತ್ ಡ್ರಿಪ್ ನಲ್ಲೇ ಪಾಸ್. ಅದಲ್ಲದೆ ಫಸ್ಟ್ 3-4 months ಸ್ಪ್ರೇ ತಗೊಂಡಿದ್ದೆ ಸರ್. ಸ್ಪ್ರೇ ತಗೊಂಡು ಮತ್ತೆ ಫರ್ಟಿಲೈಸರ್ ಗೈಡೆನ್ಸ್ ಏನಿದೆ ಮಾಡಿದ್ವಿ. ಲಾಸ್ಟ್ ಜೂನ್ ಜುಲೈ ಟೈಮ್ ಬರೋಷ್ಟಿಗೆ ಮತ್ತೆ ಅಮೋನಿಯಂ ಸಲ್ಫೇಟ್ ಇವೆಲ್ಲ ಅಡಿಷನ್ ಆಯ್ತು. ಆಲ್ಮೋಸ್ಟ್ ಲೈಕ್ ಯೂರಿಯಾ, DAP ಎಲ್ಲ ಕಡಿಮೆ ಮಾಡ್ಕೊಂತೇನೆ ಬಂದ್ವಿ ಸರ್. ಜಾಸ್ತಿ ಏನ್ ಮಾಡಿದ್ವಿ ನಾವು. ಸ್ಟಾರ್ಟಿಂಗ್ ಏನಿದೆ ಅದೇ ಮಾಡ್ಕೊಂತ. ಏನ್ ಮಣ್ಣಿನಲ್ಲಿ ಟೆಸ್ಟ್ ನಲ್ಲಿ ಏನಿದೆ ಅದೇ ಇತ್ತು. ನಂತರ ಬಾಳೆ ಇವತ್ತು ಹಾರ್ವೆಸ್ಟಿಗೆ ಬಂದ್ರು. ಇಷ್ಟು ಕ್ಲಿಯರ್ ಬಾಳೆ ಅಂತೂ ಸದ್ಯದ್ರಲ್ಲಿ ಭಾರಿ ಕಷ್ಟ. ಮೋಸ್ಟ್ಲಿ ತಮಿಳುನಾಡಿನಲ್ಲಿ ಹಿಂಗ್ ಬಾಳೆ ಬೆಳೀತಾರೆ, ಹಿಂಗೆಲ್ಲ ಮಾತಾಡ್ತಾ ಇರ್ತಾರೆ ಕೆಲವೊಬ್ರು. ಈಗ ನೀವು ನೋಡ್ರಿ, ಒಂದು ಬಾಳೆ ಗೊನೆ ಕಟಿಂಗ್ ಟೈಮ್ನಲ್ಲಿ ನೀವು ಎಲ್ಲಾ ಎಲೆಗಳು ಹಚ್ಚ ಹಸಿರಾಗಿರೋದು, ನಂತರ ಈ ಬಾಳೆ ಗೊನೆ ತೂಕ ಈ ಮಟ್ಟಕ್ಕಿರೋದು. ಈಗ ನಿಮಗೆ ಏನ್ ಅನ್ಸುತ್ತೆ ಅಂತ ಅಂದ್ರೆ, ನೀವಂತೂ ಪ್ರಾರಂಭದಲ್ಲಿ ಬೆಳೆದ್ರಿ ಅಂತಾನು ಹೇಳ್ತೀರಿ. ನಿಮ್ಮ ತಂದೆಯವರು ಈ ಬಗ್ಗೆ ಸಾಕಷ್ಟು ನಾಲೆಜ್ ಅನ್ನು ಹೊಂದಿರ್ತಾರೆ ಅವ್ರು, ಯಾಕಂದ್ರೆ ಅವರು ಹಲವಾರು ವರ್ಷದಿಂದ ಫೀಲ್ಡ್ ನಲ್ಲಿ ಇದಾರೆ. ಏನು ಓವರ್ ಆಲ್ ನಿಮ್ಗೆ ಏನ್ ಅನಿಸ್ತು ಅಂತ ಈ ಕೇರನ್ ಮಾರ್ಗದರ್ಶನದೊಳಗೆ ನೀವೇನು ಈ ಟ್ರಾವೆಲ್ ಮಾಡಿದ್ರಿ, ಈ ಗೊನೆ ನೋಡ್ದ ನಿಮ್ಗೆ ಹೆಂಗ ಅನಿಸ್ತು? ನನಗೆ ತೋಟ ಒಳಗೆ ಬಂದ್ರೆ ಇವೆಲ್ಲ ನೋಡ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ. ನಾನು ಜಾಬ್ ನಲ್ಲಿ ಇದ್ರು ವೀಕೆಂಡ್ಸ್ ಬರ್ತಾ ಇರ್ತೀನಲ್ಲ, ಸೊ ಒಳಗೆ ಬಂದ್ರೆ ಎಷ್ಟೋ ವೀಕೆಂಡ್ ನಲ್ಲಿ ಬಂದು ಈ ಟೈಪ್ ಮ್ಯಾನೇಜ್ಮೆಂಟ್ ಮಾಡೋದು ಅಂದ್ರೆ ಅದೇನು ಈಸಿ ಅಲ್ಲ. ಜಾಸ್ತಿ ಅಪ್ಪಾಜಿ ನೋಡ್ಕೊಂತಾರೆ ಸರ್ ಆಕ್ಚುಲಿ. ಸೊ ನಿಮ್ಮ ಮಾರ್ಗದರ್ಶನ ಗೈಡೆನ್ಸ್ ಏನಿದೆ ನಾನು ಜಸ್ಟ್ ಅವ್ರಿಗೆ ಪಾಸ್ ಆನ್ ಮಾಡೋದು. ಸೊ ದಿ ಬೆಸ್ಟ್ ಪ್ರಾಡಕ್ಟ್ಸ್ ಏನಿದೆ ಅದೆಲ್ಲ ತಂದು ಕೊಡೋದು. ಫೈನಾನ್ಷಿಯಲಿ ನಾನು ಸಪೋರ್ಟ್ ಮಾಡ್ತಿದ್ದೀನಿ. ಈಗ ಬಾಳೆ ಅಂತೂ ಇಷ್ಟು ಚೆನ್ನಾಗಿದೆ. ಇದ್ರ ಜೊತೆಗೆ ನಾವು ಅಡಿಕೆ ಟ್ರಾವೆಲ್ ಏನ್ ಮಾಡ್ತಾ ಇದೀವಿ. ಈಗ ಆಲ್ರೆಡಿ ನಿಮ್ದು ಒಂದು 2 ವಿಡಿಯೋಗಳನ್ನ ನಾನು ಆಲ್ರೆಡಿ ಬಿಡುಗಡೆ ಮಾಡಿದ್ದಿದೆ. ಆ 2 ವಿಡಿಯೋದಲ್ಲಿನೂ ನಾವೇನ್ ಟಾರ್ಗೆಟ್ ಆಗಿದೀವಿ ಅಂದ್ರೆ 5th ಇಯರ್ಗೆ ನಾನು ಒಂದು 100 ಕ್ವಿಂಟಲ್ ಅಡಿಕೆ ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್. ಇದು 3 ವರ್ಷ 9 ತಿಂಗಳ ಆಯ್ತು. ಈಗ ಆಲ್ರೆಡಿ ಹೊಂಬಾಳೆಗಳು ಇದರಲ್ಲೇ ಕಾಣ್ತಾ ಇದೆ. ಟೋಟಲ್ ಪ್ಲಾಂಟ್ ಎಷ್ಟು ನಿಮ್ದಿದು? ಟೋಟಲ್ ಇದು ಇರೋದು 3600 ಗಿಡ ಇದೆ ಸರ್. ಟೋಟಲ್ 6 ಎಕರೆ ಇದು. ಸೊ ಲಾಸ್ಟ್ ಒಂದು 10 days ಬ್ಯಾಕ್ ಹಂಗೆ ಕ್ಯಾಶುವಲ್ ಆಗಿ ನೋಡ್ಕೊಂಡೆ ಸರ್, ಎಷ್ಟೆಷ್ಟು ಗರ್ಭ ಇದೆ ಎಷ್ಟು ನೋಡ್ಕೊಂಡ್ರೆ 2520 ಗಿಡ ಗರ್ಭ ಧರಿಸೋದು. ಟೋಟಲ್ 2520 ಗಿಡ ಆಲ್ರೆಡಿ ಗರ್ಭ ಧರಿಸಿದೆ. ಸೊ ಅದರಲ್ಲಿ ಅಟ್ಲೀಸ್ಟ್ ನಾವು ಒಂದು 80% ಆದ್ರೂ ಕಟಿಂಗ್ ನೆಕ್ಸ್ಟ್ ಇಯರಿಗೆ ಒಂದು 80% ಇದರಲ್ಲಿ ಅಡಿಕೆನ ನಾವು ಕಟ್ ಮಾಡಬಹುದು. ಅದು ಎಷ್ಟೇ ಬರಲಿ ಕಟಿಂಗ್ ನಲ್ಲಿ ಸಿಗುತ್ತೆ. 2500 ಗಿಡದಲ್ಲಿ 80% ಕಟಿಂಗ್ ಸಿಗುತ್ತೆ. ನಂತರ ನಿಮ್ದು ಏನು ನೆಕ್ಸ್ಟ್ ಟಾರ್ಗೆಟ್ ಏನ್ ಇಟ್ಕೊಂಡಿರಿ ಅಂತ ನೀವು ಯಾವ ರೀತಿ? ಈಗ ಜನರಲ್ ಆಗಿ ಎಲ್ಲರೂ ಅಗ್ರಿಕಲ್ಚರ್ ಅನ್ನ ಮಾಡ್ತಾ ಇದಾರೆ. ಈಗ ನೀವು ಒಂದು ಜಾಬ್ ನಲ್ಲಿ ಇದ್ಕೊಂಡು ಈ ತೋಟದ ಬಗ್ಗೆ ನಿಮ್ಮ ಈ ಆಸಕ್ತಿ ನಂತರ ಮತ್ತೆ ನೀವು ಇದ್ರೊಳಗೆ ಏನ್ ಕನಸು ಕಟ್ಕೊಂಡಿರಿ ಅಂತ? ಯಾಕಂದ್ರೆ ಫಾರ್ಮಿಂಗ್ ನಲ್ಲಿ ಜನರೇನು ಜನರಲ್ ಆಗಿನ ಮಾಡ್ತಿರ್ತಾರೆ ಎಲ್ಲರೂ. ಅವ್ರಿಗೊಂದು ಆದಾಯದ ಮೂಲ, ನಿಮಗೂ ಇದೊಂದು ಆದಾಯದ ಮೂಲನೇ. ಆದ್ರೂ ನೀವು ಇಲ್ಲೇನು ನಿಮ್ಮ ಈ ಡೆಡಿಕೇಶನ್ 3 ಬಾರಿ ನೀವು ಪ್ರತಿ ಟೆಸ್ಟಿಂಗು, ನಂತರ ಜೀವಾಮೃತಗಳನ್ನು ಮಾಡೋದು, ನಂತರ
ಫರ್ಟಿಲೈಸರ್ ಅನ್ನು ನೀವು ಇಷ್ಟು ಕ್ಯಾಲ್ಕುಲೇಟೆಡ್ ಆಗಿ ಟೆಸ್ಟೆಡ್ ಮಾಡೇ ಕೊಡ್ತಕ್ಕಂಥದ್ದು. ನಂತರ ಈ ಕೆರನ್ ಮಾರ್ಗದರ್ಶನ ನೀವು ಚಾಚು ತಪ್ಪದೆ ಮಾಡೋದು. ಯಾಕಂದ್ರೆ ಎಲ್ಲರೂ ಎಲ್ಲಾನು ಮಾಡಲ್ಲ, ಯಾವ್ದೋ ಒಂದ್ ಮಾಡ್ತಾರ ಅದರಲ್ಲೇ ಕಂಪ್ಲೀಟ್ ಅನ್ಕೊಂತಾರೆ. ನೀವೆಲ್ಲಾನು ಮಾಡಿ ಅಂದ್ರೆ ನೀವೇನಾದ್ರೂ ನಿಮ್ಮ ಇದರಲ್ಲಿ ಒಂದು ಗೋಲ್ ಏನಾದ್ರೂ ಹಾಕೊಂಡಿರಾ ಅಂತ? ಅದೇ ಸರ್, ಇದೆಲ್ಲ 4 ವರ್ಷ ಮುಂಚಿಂದನೂ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೆಲ್ಲ ಸರ್, ಸಸಿಯಿಂದ ಹಿಡಿದು. ಸೊ ಎಲ್ಲ ದಿ ಬೆಸ್ಟ್ ಮಾಡ್ಕೊಂತಾನೆ ಬಂದಿದ್ದೀವಿ. ಸೊ ಆ ಟ್ರಾವೆಲ್ ನಲ್ಲಿ ನೀವು ಸಿಕ್ಕಿರೋದು ಕೆರನ್ ಪ್ರಾಡಕ್ಟ್ಸ್ ಆಗ್ತಿರೋದು ಅದಲ್ಲದೆ ಬೇರೆವೆಲ್ಲ ಏನೇನಿದೆ ಎಲ್ಲ ಬೆಸ್ಟ್ ಮಾಡ್ಕೊಂತಾನೆ ಬಂದಿದ್ದೀವಿ. ಸೊ ಇದರಿಂದ ನಾವು ಈಗ ನಾನು ಜಾಬ್ ಮಾಡ್ತಿರ್ಬೋದು, ಅದರಿಂದ ನಾನು ಇನ್ವೆಸ್ಟ್ ಮಾಡ್ತಾ ಇರ್ಬೋದು, ಬಟ್ ಅಟ್ ದಿ ಎಂಡ್ ಆಫ್ ದಿ ಮಂತ್ ಆರ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ನಾವೇನು ಏನ್ ನೋಡ್ಕೋಬೇಕಂದ್ರೆ ಫೈನಾನ್ಷಿಯಲ್ ನಾವು ಎಷ್ಟು ಸ್ಟ್ರಾಂಗ್ ಆಗ್ಬೇಕು ಅನ್ನೋದು. ಸೊ ಹಂಗಾಗಿ ನಾವು ಸ್ವಲ್ಪ ಡೆಡಿಕೇಟೆಡ್ ಕೆಲಸ ಮಾಡ್ತಿದೀವಿ. ಆನ್ ಟೈಮ್ ಏನೇನ್ ಬೇಕೆಲ್ಲ ನಿಮ್ಮ ಹತ್ರ ಗೈಡೆನ್ಸ್ ತಗೊಂತ ಇದೀವಿ. ಅಪೋಸಿಷನ್ ಇದಾರೆ, ಅವರು ಡೆಡಿಕೇಟೆಡ್ ಆಗಿ ಇಲ್ಲೇ ಇದು ಮಾಡ್ತಿದ್ರು. ಅವ್ರು ಬಿಡ್ರಿ, ಅವ್ರು 100% ಇಲ್ಲೇ ಅದು ವರ್ಕ್ ಅಂತೂ ಅವ್ರ ಆ ಡೆಡಿಕೇಶನ್ ಇವತ್ತು ಈ ಪ್ಲಾಟ್ ಇಷ್ಟು ಚೆನ್ನಾಗಿ ಬರಕ ಅದ್ ಕಾರಣ. ಹಂಗಾಗಿ 3 ಕಾಂಬಿನೇಷನ್ ಅಲ್ಲಿ ನಮಗೆ ಈ ತರ ರಿಸಲ್ಟ್ ಬಂದಿದೆ ಅಂತ. ಈ ತೋಟ ಅಂತೂ ಯಾರು ತೋಟ ನೋಡಿದ್ರು ತೋಟದ ಬಗ್ಗೆ ಅಂತೂ ಈಗ ನಿಮ್ಗೆ ಆಲ್ರೆಡಿ ವ್ಯೂಸ್ ಮಾಡ್ತಾ ಇದಾರಲ್ಲ, ಜನ ಎಲ್ಲ ಬಂದು ನೋಡ್ತಾ ಇದಾರೆ. ನೋಡಿ ಬಹಳ ಜನ ಬರ್ತಾರೆ ಸರ್, ಒಳಗೂ ಬರ್ತಿಲ್ಲ ಸರ್. ಅಲ್ಲಿ ಸ್ಟಾರ್ಟಿಂಗ್ ನೋಡ್ಕೊಂಡು ಈ ಬಾಳೆ ಕಟಿಂಗ್ ಒಂದ್ 15 ದಿನದಿಂದ ನಾವು ಅವ್ರು ಬಂದು ನೋಡ್ತಾ ಇದ್ರಲ್ಲ ಸರ್, ಬಾಳೆ ಗೊನೆ ನೋಡ್ತಿಲ್ಲ ಸರ್, ಬರೀ ಗಿಡ ನೋಡಿ ಹೊರಗಡೆ ಇರೋ ವಾತಾವರಣಕ್ಕೆ ಹೆಂಗಾಗಿದೆ ಇಲ್ಲಿ ಬಂದು ನೋಡಿದಕ್ಕೂ ರೋಗ ಮುಕ್ತ ಆಗಿದೆ ಅಲ್ಲ ಅಂತೇಳಿ ನನಗೆ. ಯಾಕಂದ್ರೆ ಇದರಲ್ಲಿ ರೋಗ ಇಲ್ಲ ಅನ್ನೋದೇ ಒಂದ್ ದೊಡ್ಡ ಇದು. ಯಾಕಂದ್ರೆ ಬಾಳೆ ಈ ಹಂತದೊಳಗೆ ಬಂದ್ಮೇಲೆ ಎಲೆ ಒಣಗೋದಾಗ್ಲಿ, ರೋಗಗಳು ಬರೋದಾಗ್ಲಿ ಇವೆಲ್ಲ ಅಂದ್ರೆ ಇಲ್ಲಿ ನೀವು ಕ್ಲಿಯರ್ ಆಗಿ 3 ಬಾರಿ ಟೆಸ್ಟ್ ಅನ್ನ ತಗೊಂಡು ನೀವೇನು ಫರ್ಟಿಲೈಸರ್ ಬಳಸಿದ್ರಿ. ಅನ್ಹೆಲ್ದಿ ಫರ್ಟಿಲೈಸರ್ ಇದ್ರಾಗ ಏನು ಇಲ್ವೇ ಇಲ್ಲ. ನಂತರ ಸಾವಯವದ ಸಂಪೂರ್ಣ ಕೆಲಸಗಳನ್ನ ಮಾಡ್ರಿ ನೀವು. ಅಂದ್ರೆ ಈ ಕಡೆ ಜೀವಾಮೃತ, ಪೋಷಕಾಂಶ ದ್ರವ್ಯ, ದಶಗವ್ಯನೂ ಕಂಪ್ಲೀಟ್ ಇದೆ ಇಲ್ಲಿ. ನಂತರ ಪ್ರಾಡಕ್ಟ್ ಗಳನ್ನು ನೀವು ಅದಕ್ಕೆ ಏನ್ ನಿಯಮಿತವಾಗಿ ಬೇಕು ಬಳಸಿದ್ರಿ. ಅದರದ್ದು ಇದರಲ್ಲಿ ಕ್ಲಿಯರ್ ಪಿಕ್ಚರ್ ಅಂತೂ ಕಾಣ್ತಾ ಇದೆ. ಆದ್ರೂ ಈಗ ನಿಮ್ಮಲ್ಲಿ ಒಂದು ಏನಾದ್ರೂ ಕನಸು ಇರ್ಬೇಕಲ್ಲ ಈಗ, ಯಾಕಂದ್ರೆ ಅಡಿಕೆ ತೋಟನ ನೀವು ಇಷ್ಟು ಡೆಡಿಕೇಟೆಡ್ ಮಾಡ್ತೀನಿ ಅಂದ್ರೆ ಏನಾದ್ರೂ ನೀವು ಕನಸು ಇಟ್ಕೊಂಡಿರ್ಬೇಕಲ್ಲ ಅಂತ. ಅದೇ ಮುಂಚೆ ನಿಮ್ಮ ಹತ್ರ ಯಾವಾಗ್ಲೂ ಹೇಳ್ತಾ ಇರ್ತೀನಲ್ಲ ಸರ್, ಎಲ್ಲವೂ ದಿ ಬೆಸ್ಟ್ ಕೊಡ್ತಾ ಇದ್ದೀವಿ. ಸೊ ಹಾರ್ವೆಸ್ಟಿಂಗ್ ಅಡಿಕೆ ಬರೋ ಟೈಮ್ ನಲ್ಲಿ ದಿ ಬೆಸ್ಟ್ ನಮ್ಗೆ ಸಿಗಬೇಕಂತ ಇದೆ ಸರ್. ನಮ್ದು ಎಕ್ಸ್ಪೆಕ್ಟೇಷನ್ 5ನೇ ವರ್ಷಕ್ಕೆ 100 ಕ್ವಿಂಟಲ್ ತೆಗಿಲೇಬೇಕಂತ. 5ನೇ ವರ್ಷಕ್ಕೆ 100 ಕ್ವಿಂಟಲ್ ಅಡಿಕೆ ನಿಮ್ ಟಾರ್ಗೆಟ್ ಇದೆ. ಸೊ ಮುಂದಿನ ವರ್ಷನೇ ನಾನು ಹೆಚ್ಚು ಕಡಿಮೆ 50 ಕ್ವಿಂಟಲ್, 4ನೇ ವರ್ಷಕ್ಕೆ 50 ಕ್ವಿಂಟಲ್ ತೆಗೆಯೋದ್ರಲ್ಲಿ ನನಗೇನು ಸಂಶಯ ಇಲ್ಲ ಸರ್. ಈಗ ನೋಡಿದ್ರೆ ಕಾರ್ಬೆಲ್ಲ ನೋಡಿದ್ರೆ ಸೊ ಅದು ಹಂತವಾಗಿ ಬೆಳೆಸ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಇಯರ್ ಗೆ ನೀವು 50 ಕ್ವಿಂಟಲ್ ಆಲ್ರೆಡಿ ಟಾರ್ಗೆಟ್ ನಲ್ಲಿ ಇದ್ದೀರಿ. ಅದ್ರ ನೆಕ್ಸ್ಟ್ ಇಯರ್ ನಿಮಗೆ 5th ಇಯರ್ ಗೆ ನೀವು 100 ಕ್ವಿಂಟಲ್ ಪರ್ ಏಕರ್ ನೀವು ಅದಕ್ಕಾಗಿನ ಅದಕ್ಕೆ ತಕ್ಕದಾಗಿನ ನೀವು ಕೆಲಸಗಳು ಇಲ್ಲೆಲ್ಲ ನಡೀತಾ ಇದೆ. ಓವರ್ ಆಲ್ ನೀವು ಫಾರ್ಮರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ? ಫಾರ್ಮರ್ ಇವತ್ತೇ ಗೊತ್ತಲ್ಲ ನಿಮ್ಗೆ, ಅವ್ರಿಗೆ ಏನೇನು ತೊಂದರೆಗಳಿದಾವು, ನಂತರ ಅವರು ಯಾವ ರೀತಿ ಈಗ ಮೂವ್ ಆಗ್ತಾ ಇದ್ದಾರೆ ಅಂತದ್ರಲ್ಲಿ ನೀವೇನಾದ್ರೂ ಫಾರ್ಮರ್ಸಿಗೆ ಒಂದು ಒಳ್ಳೆ ಸಂದೇಶ? ಈಗ ಏನೇ ಮಾಡ್ಬೇಕಂದ್ರೂ ಸ್ವಲ್ಪ ಯೋಚನೆ ಮಾಡೋದು ತಪ್ಪಿಲ್ಲ ಸರ್, ತಿಳ್ಕೊಳ್ಳೋದು ತಪ್ಪಿಲ್ಲ. ಸ್ವಲ್ಪ ನಿಮ್ಮಂತ ಹತ್ರ ಮಾರ್ಗದರ್ಶನ ತಗೊಂಡ್ಮೇಲೆ ನಿಮ್ದು ಅಂದ್ರೆ ಆಲ್ರೆಡಿ ವೈಡ್ ವ್ಯೂ ನಲ್ಲಿ ನೋಡಿರ್ತೀರಿ, ಪ್ರಾಕ್ಟಿಕಲ್ ಆಗಿ ನಿಮ್ದು ಎಲ್ಲೆಲ್ಲಿ ಕೆಲಸ ಕರೆಕ್ಟ್ ಆಗಿ ಆಗಿದೆ, ರಿಸಲ್ಟ್ಸ್ ಬಂದ್ರೆ ನೀವು ಹೇಳ್ತಿದ್ದೀರಲ್ಲ ಸರ್. ಇದೇ ತರ ರೈತರು ಕ್ಲೀನಾಗಿ ನೀವು ಹೇಳೋ ಪದ್ಧತಿಗಳೆಲ್ಲ ಅಳವಡಿಸ್ಕೊಂಡ್ರೆ ಬಸಿಕಾಲು ಇರ್ಬೋದು, ಇಲ್ಲರೇ ಹಸಿರೆಲೆ ಗೊಬ್ಬರ ಇರ್ಬೋದು, ಬೇರೆವೆಲ್ಲ ಏನೇನಿದೆ ಎಲ್ಲ ಟ್ರೈಕೋಡರ್ಮ, ಸೂಡೋಮೋನಾಸ್, ಮೆಟ್ರೈಸೋಮಸ್ ಏನೇನಿದೆ ಸರ್ ಎಲ್ಲ ಟೈಮ್ಗೆ ಆನ್ ಟೈಮ್ ಯಾವ ಟೈಮ್ಗೆ ಯೂಸ್ ಮಾಡ್ಕೋಬೇಕು, ಇವೆಲ್ಲ ಈ ತರ ನಮ್ಗೆ ರೈತರ ಕಡೆ ನಾಲೆಜ್ ಕಡಿಮೆ ಇರುತ್ತೆ ಸರ್. ಸೊ ಅದು ನಿಮ್ಮಂತರ ಹತ್ರ ನಮಗೆ ನಿಮ್ಮ ಹತ್ರ ಸಿಕ್ಕ ಮೇಲೆ ಬಹಳ ಅದೃಷ್ಟ ಅನ್ಕೋಬೇಕು ಸರ್. ನೋಡ್ಕೊಂಡ್ರೆ ಯಾವ್ದಾದ್ರು ಒಂದು ಗೈಡ್ ಅಂತೂ ಬೇಕೇ ಬೇಕು. ಗೈಡ್ ಇಲ್ಲದೆ ಅಂತೂ ಯಾವ್ದು ಅಚೀವ್ಮೆಂಟ್ ಆಗಲ್ಲ ಅಂತ ನಾನು ಅನ್ಕೊಂತೀನಿ. ಎಂತ ಅಚೀವ್ಮೆಂಟ್ ನಲ್ಲೂ ಒಬ್ರು ಯಾರಾದ್ರೂ ಅದಕ್ಕೆ ಗೈಡ್ ಲೈನ್ ಇದ್ದೇ ಇರ್ತಾರೆ. ನಾವಂತೂ ಆಲ್ಮೋಸ್ಟ್ 2.5 ವರ್ಷ ಮೇಲೆ ಆಯ್ತು ನಿಮ್ ಜೊತೆ ಟ್ರಾವೆಲ್ ಮಾಡಿ. ನಮ್ಗೆ ಯಾವ ದಿನನೂ ನಮ್ಗೇನು ಆತರ ರಾಂಗ್ ಅನ್ಸ್ಲಿಲ್ಲ. ಹಂಗೇನಾದ್ರು ಇದ್ರೆ ಇಷ್ಟು ದಿನ ಟ್ರಾವೆಲ್ ಆಗ್ತಿದಿಲ್ಲ. ಅಷ್ಟು ನೀವು ಡೆಡಿಕೇಟೆಡ್ ಆಗಿದ್ರಿ, ನಾವು ನಮ್ಮ ಕಡೆಯಿಂದ ಅಷ್ಟು ಡೆಡಿಕೇಟೆಡ್ ಮಾಡ್ತೀವಿ. ನಿಮ್ದು ಈ ಇವತ್ತಿನ ವಿಡಿಯೋ ನಿಮ್ಮ ಈ ಡೆಡಿಕೇಶನ್ ಕಾರಣ. ಈ ಅಚೀವ್ಮೆಂಟ್ ನಂತರ ಈಗ ಬಂದಿರತಕ್ಕಂತ ರಿಸಲ್ಟ್ ಏನಿದೆ, ಇದು ಮಿರಾಕಲ್ ರಿಸಲ್ಟ್. ಇದು ಸುಮ್ಮನೆ ನಾವೇನಂತೀವಿ ಅಂದ್ರೆ ಎಲ್ಲೋ ಒಂದು ಸಿಸ್ಟಮ್ ಅಲ್ಲ. ನಾಳೆ ರೈತರು ಬಂದು ನೋಡಿದಾಗ ಅವ್ರಿಗೆ ಇದಕ್ಕೆ ಆಶ್ಚರ್ಯನೂ ಕಾದೈತಿ. ಅದಕ್ಕಾಗಿ ನಾವು ರೈತರಿಗೆ ಏನು ಅಂದ್ರೆ ಅವರು ಈ ಫಾಲೋಅಪ್ ನಲ್ಲಿ ಇಷ್ಟಲ್ಲ ಅಂದ್ರೂ ಅವ್ರು ಎಷ್ಟೋ ಇದ್ರಲ್ಲಿ ಟ್ರಾವೆಲ್ ಮಾಡಬಹುದು. ನಿಮ್ ಜೊತೆಗೇನೆ ಅವ್ರು ಟ್ರಾವೆಲ್ ಮಾಡಬಹುದು. ನಾವೇನು ಅಳವಡಿಸ್ಕೊಂಡಿವ ಅಂದ್ರೆ ಸರ್, ಈಗ ನಿಮ್ಮ ಸಂಪರ್ಕ ಬಂದ್ಮೇಲಿಂದ ನಿಮ್ಮ ಹತ್ರ ಡೈಲಿ ನಾವು ಯಾವ್ದೊಂದು
ತರ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಇರ್ತೀವಲ್ಲ, ನೀವು ಹೇಳ್ತಾ ಇರ್ತೀರಾ ಅಲ್ಲಿ ತೋಟ ರೈತರು ಹಂಗ್ ಮಾಡಿದಾರೆ, ಇಲ್ಲಿ ಮಾಡಿದಾರೆ. ನಾನು ಟ್ರಾವೆಲ್ ಮಾಡಿ ಹೋಗಿ ನೋಡ್ಕೊಂಡು ಎಷ್ಟು ವಿಸಿಟ್ ಮಾಡಿದ್ರಿ ನೀವು? ಅಂದ್ರೆ ನಿಮ್ ತೋಟ ಇದನ್ನ ಮಾಡ್ತಾನೆ ನೀವು ನಮ್ಮ ಎಲ್ಲಾ ತೋಟಗಳನ್ನ ಎಷ್ಟು 15 ತೋಟ ಮೇಲೆ ವಿಸಿಟ್ ಮಾಡಿದೆ. ಅಂದ್ರೆ 15 ಅಂದ್ರೆ ದಿ ಬೆಸ್ಟ್ ತೋಟಗಳು ಮಾಡಿ ಅಲ್ಲಿಂದ ಏನೇನು ಬೆಸ್ಟ್ ಪ್ರಾಕ್ಟೀಸಸ್ ಮಾಡಿದ್ದಾರೆ ಅಂತ ಎಲ್ಲವನ್ನು ತಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡೋದು. ಪ್ಲಸ್ ನಮ್ ತೋಟ ಚೆನ್ನಾಗಿದೆ ಅಂತೇಳಿ ನಾನು ಹೋಗಿ ಅಲ್ಲೇ ಸ್ಟಾಪ್ ಆಗಿಲ್ಲ ಸರ್, ನೆಗ್ಲೆಕ್ಟ್ ಮಾಡಿ ಕಲಿಯೋದಿದೆ, ನಿಮ್ಮ ಹತ್ರ ತಿಳ್ಕೊಳ್ಳೋದಿದೆ. ಸೊ ಎಲ್ಲ ಮಾಡ್ಕೊಂತ ಬಂದಿದ್ವಿ. ನಮ್ಗೆ ಸ್ವಲ್ಪ ನಾಲೆಜ್ ಬಂದಿದೆ. ಎಲ್ಲ ಟೈಮ್ ಟೇಬಲ್ ಪ್ರಕಾರ ಏನೇನ್ ಮಾಡ್ಬೇಕು ಇವೆಲ್ಲ ಮಾಡ್ಕೊಂತ ಬರ್ತಿದ್ವಿ ಸರ್. ಇದೇ ಮುಂದುವರಿಯುತ್ತೆ. ನಾವೇನು ಇದಕ್ಕಿಂತ ಏನ್ ಕಡಿಮೆ ಮಾಡಲ್ಲ. ನಮ್ ನಿರೀಕ್ಷೆನೂ ಜಾಸ್ತಿ ಇದೆ ಸರ್. ಆಕ್ಚುಲಿ ಕೆಲಸನೂ ಮಾಡ್ತಿದ್ವಿ. ನಿರೀಕ್ಷೆ ಇದ್ದಾಗನೇ ನಾವು ಇಷ್ಟೆಲ್ಲ ಕೆಲಸ ಮಾಡಕ್ ಸಾಧ್ಯತೆ. ಓವರ್ ಆಲ್ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ರೈತರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ನಿಮ್ಮ ಈ ಮಾಹಿತಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್. ರೈತ ಬಂದವ್ರೆ ನಮಸ್ತೆ, ನನ್ನ ಹೆಸರು ಚೇತನ್ ಅಂತ. ಈಗ ಏನ್ ನೋಡ್ತಾ ಇದೀರಿ ಅಡಿಕೆ ಪ್ಲಾಂಟ್ ಇದು 3 ವರ್ಷ 9 ತಿಂಗಳು ಪ್ಲಾಂಟ್ ಇದು. ಈಗ ಆಲ್ರೆಡಿ ನೋಡ್ಬೋದು ನೀವು, ಆಲ್ರೆಡಿ ಒಂದು ಕಾಯಿ ಸೆಟ್ ಆಗ್ತಾ ಇದೆ. ಈ ಕಡೆ ಭಾಗದಲ್ಲಿ ಒಂದು ಹೊಂಬಾಳೆನೂ ರೆಡಿ ಇದೆ ಓಪನ್ ಆಗಕ್ಕೆ. ಗರ್ಭ ಆಲ್ರೆಡಿ ಇನ್ನೂ 2 ರಿಂದ 3 ಗರ್ಭನೂ ಇದೆ. ಈ ಪ್ಲಾಂಟ್ ಟೋಟಲ್ ಇಲ್ಲಿಗೆ 3 ವರ್ಷ 9 ತಿಂಗಳು ಪ್ಲಾಂಟ್. ಹೌದು, ಈ ಮಟ್ಟದ ಬೆಳೆ ಇದುವರೆಗೆ ಎಲ್ಲೂ ನೋಡಿಲ್ಲ. ನಮ್ ಸಚಿನ್ ಸರ್ ಮಾರ್ಗದರ್ಶನದಲ್ಲಿ ಈ ತರದ ಬೆಳೆ ಕಂಡಿದೀವಿ. ಇವಾಗ ಮಲೆಬೆನ್ನೂರು ಬೌಂಡ್ರಿ ಒಳಗ ಈ ತರ ಇವರೇ ಫಸ್ಟ್ ಬೆಳೆದಿರೋದು. 20 ಕೆಜಿ ಬೆಳೆದಾರ. ತೋಟಕ್ಕೊಂದ್ ಗೊನೆ ಬಂದ್ರಲ್ಲ, ಈ ತೋಟದಿಂದ ಬರ್ಬೇಕು, ಒಂದೇ ಲೆಕ್ಕ ಬರ್ಬೇಕು. ಈ ಗೊನೆ ನಾವು ಸುತ್ತಮುತ್ತ ನಾವು ಮಲೆಬೆನ್ನೂರು ಬೌಂಡ್ರಿ ಒಳಗ ಈ ಸೈಜ್ ಗೊನೆ ನಾವೆಲ್ಲಿ ನೋಡಿಲ್ಲ. ನೋಡಿದ ಹೊರಗಡೆ ಬೆಳೆದಿರ್ಬೋದು. ಈ ಬೌಂಡ್ರಿ ಒಳಗ ನಾವು ಕಡಿದ್ರ ಬೌಂಡ್ರಿ ಒಳಗ ಕಳೆದ 20 ಕೆಜಿ 22 ಕೆಜಿ ಮಟ್ಟ ಕಡಿದೇವೆ. ಇದೇ ಎಷ್ಟು 25 26 ಕೆಜಿ ಇದೆ ಹೈಯೆಸ್ಟ್ ನಾನು ನೋಡ್ತಿರೋದು. ಇಲ್ಲಿ ನೋಡಿ, ಇವತ್ತಿನ ಕಟಾವ್ ಮಾಡಿದರೆ ಒಂದು ಗೊನೆ ಮ್ಯಾಕ್ಸಿಮಮ್ ನಮ್ ನಿರೀಕ್ಷೆ ಇತ್ತು 19 ರಿಂದ 20 ಕೆಜಿ ಇತ್ತು. ಕಟಾವ್ ಮಾಡಿದ ಮೇಲೆ ಒಂದು ಗೊನೆ 24 ಒಂದ್ ಬಂದಿದೆ, ಒಂದು 26 ಕೆಜಿ ಗೊನೆ ಬಂದಿದೆ. ಈ ತರ ಇಟ್ಟಿದಾರಲ್ಲ, ಒಂದೇ ಮರಿ ಬಿಟ್ಕೊಂಡು ಒಂದೇ ಗಿಡ ಇರೋದ್ರಿಂದ ನಿಮ್ಮ ಬಾಳೆಗೊನೆ ಎಲ್ಲ ಚೆನ್ನಾಗಿ ತೂಕ ಬರ್ತದೆ. ಇವತ್ತು ನಮ್ಮ ತೋಟಕ್ಕೆ ಪ್ರವೀಣ್ ಅವರು ಬಂದಿದ್ದಾರೆ. ಸೊ ನಮಗೆ ಆಲ್ಮೋಸ್ಟ್ 5 years ಇಂದ ಪರಿಚಯ. ಮುಂಚೆಯಿಂದನೂ ನಾವು ಜೊತೆಗೆ ಕೆಲಸ ಮಾಡ್ಕೊಂತ ಬಂದಿದ್ವಿ. ಸೊ 4 ವರ್ಷ ಮುಂಚೆನೂ ಭತ್ತ ಈ ತೋಟಕ್ಕಿಂತ ಮುಂಚೆ ಭತ್ತ ಹಾಕಿದ್ವಿ. ಆ ಟೈಮಿಂದನೂ ಬಂದು ನೋಡ್ತಾ ಇದ್ದಾರೆ. ಪ್ರವೀಣ್, ನಿಮ್ಮ ಒಪಿನಿಯನ್ ಏನಪ್ಪ? ಈಗ 4 ವರ್ಷದಿಂದ ನೋಡ್ತಾ ಇದ್ದೀವಿ ತೋಟ ಹಾಕಿರೋದು ಎಲ್ಲ. ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ನಾವು ಡೇ 1 ಇಂದ ನೋಡಿದ್ದೀನಿ. ಇದು ಭತ್ತ ಇದ್ದಾಗ ನೋಡಿದ್ದೀನಿ. ಆಮೇಲೆ ಇವರು ಈ ಬಾಳೆ ಸಸ್ಯ ಆಗ್ಲಿ, ಅಡಿಕೆ ಸಸ್ಯ ಆಗ್ಲಿ ಅದನ್ನೆಲ್ಲ ನೆಡುವಾಗ ಬಂದಿದ್ದೀನಿ. ಬಟ್ ಬಹಳ ಡೆಡಿಕೇಶನ್ ಆಗಿ ತುಂಬಾ ರಿಸರ್ಚ್ ಮಾಡಿ ಈ ತೋಟನ ಅವರು ಒಂಥರ ಲೈಫಲ್ಲಿ ಇದೆ, ಈ ತೋಟನೇ ನನಗೆ ಮುಂದೆ ಇರೋದು ಅನ್ನೋ ರೀತಿಯಲ್ಲಿ ಸೊ ಅವರು ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಈ ತೋಟ ಇವಾಗ ಈ ಹಂತದಲ್ಲಿ ನೋಡಕ್ಕೆ. ಮತ್ತೆ ಇನ್ನೂ ಮುಂದೆ ಹೋದಂಗೆ ಇನ್ನೂ ತುಂಬಾ ಖುಷಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಾನು ಅವ್ರಿಗೇನು ಹೇಳೋದಂದ್ರೆ, ಇವಾಗ ಏನ್ ಡೆಡಿಕೇಶನ್ ಮಾಡಿದಾರಲ್ಲ ಅದು ದೇವರು ನಿಮಗೆ ರಿಟರ್ನ್ ಮಾಡೇ ಮಾಡ್ತಾನೆ. ಯಾರು ಬಂದು ಈ ತೋಟ ನೋಡಿದ್ರು ತುಂಬಾ ಖುಷಿ ಆಗುತ್ತೆ. ಅವರು ನೋಡಿದ ತಕ್ಷಣ ಅನ್ಸುತ್ತೆ ನನಗೂ ಈ ತರ ಒಂದು ತೋಟ ಇರ್ಬೇಕಪ್ಪ, ನಾನು ಮಾಡ್ಬೇಕು ಈ ತರ. ಸೊ ಈ ತರ ಮಾಹಿತಿ ಕೊಡೋರು ಇರಬೇಕು. ಇವ್ರು ಹೇಳ್ತಾ ಇದ್ರು, ಅವಾಗಲೇ ನಾನು ವಿಡಿಯೋದಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ದೆ, ಸಚಿನ್ ಸರ್ ಜೋಡಿ ಮಾತಾಡ್ತಾ ಇದ್ರು, ಅವರು ಮಾರ್ಗದರ್ಶನ ಅಂತ. ಆತರ ಮೆಂಟರ್ಸ್ ಎಲ್ಲರಿಗೂ ಬೇಕು ಆಕ್ಚುಲಿ. ಸೊ ಯಾರಾದ್ರೂ ಮೆಂಟರ್ ಸಿಕ್ಕರೆ ಆ ಮಾಹಿತಿನ ಕರೆಕ್ಟ್ ಆಗಿ ತಕೊಂಡು ಅದನ್ನ ಅಳವಡಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅದೇ ತರ ರಮೇಶ್ ಅವರು ಮಾಡ್ಕೊಂಡಿದ್ದಾರೆ, ಅದು ರಿಸಲ್ಟ್ ಕಾಣ್ತಾ ಇದೆ. ಸೊ ಯಾರಾದ್ರೂ ವೀಕ್ಷಕರು ನಿಮಗೆ ಡೌಟ್ ಇದ್ರೆ ಡೈರೆಕ್ಟ್ ಆಗಿ ಬಂದು ನೋಡಿ ಬೇಕಾದ್ರೆ ನೀವು ಕಾಲ್ ತಗೋಬಹುದು. ಯಾಕಂದ್ರೆ ಬಹಳ ಜನಕ್ಕೆ ಇವಾಗ ಎಜುಕೇಟೆಡ್, ತುಂಬಾ ಜನ ಎಜುಕೇಟೆಡ್ ಆಗ್ಬಿಟ್ಟಿದ್ರೆ, ಅನ್ಎಜುಕೇಟೆಡ್ ಯಾರು ಇಲ್ಲ ಇವಾಗ. ಸೊ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಾವು ತೋಟ ಮಾಡಬೇಕು ಅಂತ ಹೇಳಿ. ಯಾರೋ IT ದಲ್ಲಿ ಇರಲಿ, ಅವ್ರು ಡಾಕ್ಟರ್ ಸೆಕ್ಟರ್ ಇರಲಿ ಅಥವಾ ಟೀಚರ್ಸ್ ಇರಲಿ, ಎಲ್ಲರಿಗೂ ಮಾಡ್ಬೇಕಂತ ಆಸೆ ಇರುತ್ತೆ. ಬಟ್ ಅದನ್ನ ಯಾವ ತರ ಮಾಡ್ಬೇಕಂತ ಮಾಹಿತಿ ಇದೆಲ್ಲ ಅದು ಸಿಗಲ್ಲ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಇವರೆಲ್ಲರೂ ಅದನ್ನ ಕೊಡ್ಬೇಕನ್ನೋ ಉದ್ದೇಶದಿಂದಾನೇ ಇದನ್ನ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ರಮೇಶ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಥ್ಯಾಂಕ್ಸ್. ಸೊ ಕೇಳ್ರಿ ಸರ್, ನಿಮ್ಮ ಹೆಸರು? ಸತ್ಯನಾರಾಯಣ, ಯನಮಲ ಸತ್ಯನಾರಾಯಣ, ಹರಿಹರ ತಾಲೂಕ, ವಿನಾಯಕನಗರ್ ಕ್ಯಾಂಪು, ಜಿಗಳಿ ಕ್ಯಾಂಪು ಅಂತವ್ರೆ. ಸರ್, ಎಷ್ಟು ಎಕರೆ ಜಮೀನ್ ಇದೆ ನಿಮ್ದು? ಇದು ಒಂದು 6 ಎಕರೆಗೆ ಐತ್ರೆ. ಅದಕ್ಕೆ ಅಡಿಕೆ ಹಾಕಿದೇವಿ. ಓಕೆ. ಅದರಲ್ಲಿ ಬಾಳೆ ಹಾಕಿದೇವಿ. ಅಡಿಕೆ ಮತ್ತೆ ಬಾಳೆ ಎರಡು ಜೊತೆಗೆ ಬೆಳಿತಾ ಇದ್ದೀರಾ? ಇವಾಗ ಹಾಕಿ ಒಂದು ವರ್ಷ ಆಗೈತ್ರಿ. ಆಗೈತೆ. ಅಡಿಕೆ ಎಷ್ಟು ವರ್ಷದ್ದು? ಅಡಿಕೆ ಹಾಕಿ 4ನೇ ವರ್ಷ ನಡೀತಾ ಇತ್ರಿ. ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? 3 ವರ್ಷದ ಮೇಲೆ 9ನೇ ತಿಂಗಳು ನಡೀತಾ ಇತ್ರಿ ಇವಾಗ. ಹೌದಾ? ಈಗ ಅದ್ರ ಜೊತೆಗೇನೆ ನೀವು ಬಾಳೆ ಹಾಕ್ಬೇಕು ಅನ್ನೋ ಒಂದು ವಿಚಾರ ಬಂತಲ್ಲ? ಹೌದು. ಬಾಳೆ ಎಷ್ಟು ದಿವಸ ಆಯ್ತು ಹಾಕಿ? ಈಗ 11ನೇ ತಿಂಗಳು ನಡೀತಾ ಇತ್ತು. ಓಕೆ. ಈಗ ಟೋಟಲ್ ಆಗಿ ನಿಮ್ಗೆ ಬಾಳೆ ಮತ್ತೆ ಅಡಿಕೆ ಎರಡನ್ನೂ ಜೊತೆಗೆ ಬೆಳೆಯೋದ್ರಿಂದ ಯಾವ್ದೇ ತರ ತೊಂದರೆ ಇಲ್ಲಲ್ಲ?
ಈಗ ಹಂಗಾಗಿ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಿದವ ಸರ್. ಹಾ ಹಾ ಒಂದ್ ಸ್ವಲ್ಪ ಫುಲ್ ಹಾಕ್ಲಿಲ್ದಂಗ ಒಂದೊಂದು ಗ್ಯಾಪ್ ಕೊಟ್ಟು ಮಾಡ್ಕೊಂಡಿದ್ದೀರಿ. ಸಾಲ್ ಬಿಟ್ಟು ಸಲ ಹಾಕಿ ಸಾಲ್ Okay, ಸಾಲ್ ಬಿಟ್ಟು ಒಂದ್ ಸ್ವಲ್ಪ ಅದಕ್ಕೂ ಬಿಸಿಲು ಬಡಿಲಿ. ಹಾ ಹಾ ಒಟ್ನಲ್ಲಿ ನಿಮ್ಮ ಅಭಿಪ್ರಾಯ ಈಗ ಈ ತರ ಮಾಡ್ಬೇಕು ಅನ್ನೋ ಒಂದು ವಿಚಾರ ನಿಮ್ಗೆ ಯಾರಿಂದ ಬಂತು? ನಮ್ಮ ಕಿರಾನ್ ಕಂಪ್ನಿ ಸಚಿನ್ ಸಾರ್ ಅಂತಂದಿದ್ರು ಸರ್. ಹಾ ಅವರು ಸ್ವಲ್ಪ ಇಲ್ಲೆಲ್ಲ ನಮ್ಮ ಅಡಿಕೆಗೆಲ್ಲ ಮಾರ್ಗದರ್ಶನ ಮಾಡ್ತಿದ್ರು. ಓಕೆ. ಇದನ್ನು ಬಾಳೆನು ಒಂದ್ ಸ್ವಲ್ಪ ಬೇರೆ ಕಡೆ ತೋರ್ಸಿದ್ರು ನಮ್ಗೆ ಕರ್ಕೊಂಡ್ ಹೋಗಿ. ಈ ತರ ಈಗ ಅದನ್ನು ಒಂದ್ ಸ್ವಲ್ಪ ಮಾಡಿದ್ರೆ ನಿಮ್ಗೆ ಸದ್ಯ ಅದು ಒಂದ್ ಸ್ವಲ್ಪ ಈಗ ಅನುಕೂಲ ಆಗ್ಬೋದಲ್ಲ ಅಂದ್ರು. ನಾವು ಅವ್ರು ನೋಡಿ ಮಾಡಿದೀವಿ ಸರ್.